ನಮಸ್ಕಾರ ವೀಕ್ಷಕರೇ ಒಬ್ಬ ಸ್ಕೂಲ್ ಮಾಸ್ಟರ್ ನ ಮಗನಾಗಿ ಹುಟ್ಟಿ ಚೆನ್ನಾಗಿ ಓದಿ ಲೈಫ್ ಅಲ್ಲಿ ಸೆಟಲ್ ಕೂಡ ಆಗಿ ತನ್ನ ಆಸೆಗಳಿಗೋಸ್ಕರ ಮತ್ತೆ ತನ್ನ ಜೀವನವನ್ನ ಹಾಳು ಮಾಡಿಕೊಂಡು ಅನೇಕ ಅವಮಾನಗಳನ್ನ ಎದುರಿಸಿ ಕೊನೆಗೂ ತನ್ನ ಕನಸನ್ನ ನನಸು ಮಾಡಿಕೊಂಡಂತಹ ನಟ ಅಂದ್ರೆ ಅದು ಡಾಲಿ ಧನಂಜಯ. ಅವರು ಕೈ ತುಂಬ ಸಂಬಳ ಸಿಕ್ಕುವ ಕೆಲಸವನ್ನೇ ಬಿಟ್ಟು ಬರೀ 50 ರೂಪಾಯಿಗೋಸ್ಕರ ಕೈ ಚಾಚಿ ಅದೆಷ್ಟೋ ಕಹಿ ಘಟನೆಗಳನ್ನ ಅನುಭವಿಸಿ ಒಬ್ಬ ಹೀರೋ ಆಗೋಕೆ ಅವರು ಪಟ್ಟಂತಹ ಕಷ್ಟ ಹೇಗಿತ್ತು ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. ಧನಂಜಯ ಅವರು 1986ರಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಹುಟ್ಟುತ್ತಾರೆ. ಅಂದ್ರೆ ಈಗ ಡಾಲಿ ಧನಂಜಯ ಅವರಿಗೆ 38 ವರ್ಷ ವಯಸ್ಸು. ಇವರ ತಂದೆಯವರು ಸ್ಕೂಲ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಬಾಲ್ಯದಲ್ಲಿ ಡಾಲಿ ಧನಂಜಯ ಅವರು ಅವರ ತಂದೆಯ ಜೊತೆ ಅವರ ಊರಿನಲ್ಲಿ ನಡೆಯುತ್ತಿದ್ದಂತಹ ನಾಟಕಗಳಲ್ಲಿ ಸೇರಿ ಪಾತ್ರಗಳನ್ನ ಮಾಡ್ತಿದ್ರಂತೆ. ಚಿಕ್ಕ ವಯಸ್ಸಿನಿಂದಲೂ ನಾನು ಹೀರೋ ಆಗ್ತೀನಿ ಅಂತ ಊರೆಲ್ಲ ಹೇಳ್ಕೊಂಡು ಓಡಾಡ್ತಿದ್ರಂತೆ. ಹಾಗಾಗಿ ಓದೋದ್ರಲ್ಲಿ ಏನು ಇವರು ಕಡಿಮೆ ಇರಲಿಲ್ಲ. ಅವರು ತಮ್ಮ ಓದಿನಲ್ಲಿ ಎಲ್ರಿಗಿಂತ ಮುಂದೆ ಇರ್ತಿದ್ರಂತೆ. ಅದಕ್ಕೆ ಸಾಕ್ಷಿ ಎಂಬಂತೆ 10ನೇ ಕ್ಲಾಸ್ನಲ್ಲಿ ಹಾಸನ ಜಿಲ್ಲೆಗೇನೆ ಅವರು ಟಾಪರ್ ಆಗಿದ್ರು. ನಂತರ ಅವರು ಇಂಜಿನಿಯರಿಂಗ್ ಅನ್ನ ಮುಗಿಸ್ತಾರೆ. ಅವರು ಹೆಚ್ಚು ಅಂಕಗಳನ್ನ ಗಳಿಸಿದ್ರಿಂದ ಇನ್ಫೋಸಿಸ್ ನಲ್ಲಿ ಅವರಿಗೆ ಕೆಲಸ ಕೂಡ ಸಿಗತ್ತೆ. ಆ ಕೆಲಸದಿಂದ ಅವರಿಗೆ ಒಳ್ಳೆ ಸಂಬಳ ಕೂಡ ಸಿಕ್ತಿತ್ತು. ಆದ್ರೆ ಅವರ ಚಿಕ್ಕ ವಯಸ್ಸಿನಿಂದ ಕಂಡಂತಹ ಕನಸು ಅವರನ್ನ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡೋದೇ ಇಲ್ಲ. ಹೀಗೆ 1 ವರ್ಷದ ನಂತರ ತನ್ನ ಮನೆಯವರಿಗೂ ಸಹ ತಿಳಿಸದೆ ತಮ್ಮ ಇನ್ಫೋಸಿಸ್ ಕೆಲಸಕ್ಕೆ ರಿಸೈನ್ ಮಾಡಿ ತನ್ನ ಕನಸಿನ ಹಿಂದೆ ಹೋಗ್ತಾರೆ. ನಂತರ ಅವರು ಅನೇಕ ನಾಟಕಗಳನ್ನ ಮಾಡ್ತಾ ಜೀವನವನ್ನ ಸಾಗಿಸ್ತಿರ್ತಾರೆ. ಹಾಗೆ ಇವರು ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಸೈನಿಕನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಆ ಪಾತ್ರವನ್ನ ಮಾಡಿದ್ದಕ್ಕೆ ಅವರಿಗೆ ಸಿಕ್ಕಿದ್ದು ಒಂದು ಟೀ 50 ರೂಪಾಯಿ ಅಷ್ಟು ಹಣ ಮಾತ್ರ. ಅದೇ ನೋಡಿ ಡಾಲಿ ಧನಂಜಯ ಅವರ ಮೊದಲ ದುಡಿಮೆಯಾಗಿತ್ತು. ಹೀಗೆ ಒಂದು ಬಾರಿ ಧನಂಜಯ ಅವರಿಗೆ ನಿರ್ದೇಶಕರಾದಂತಹ ಗುರುಪ್ರಸಾದ್ ಅವರ ಪರಿಚಯವಾಗುತ್ತೆ. ಗುರುಪ್ರಸಾದ್ ಅವರ ಹತ್ರ ಕೆಲಸ ಕೂಡ ಮಾಡ್ತಾರೆ. ಆಗ ಡಾಲಿ ಧನಂಜಯ ಇವರಲ್ಲಿ ಇದ್ದಂತಹ ಪ್ರತಿಭೆಯನ್ನ ಗುರುತಿಸಿ ತಮ್ಮ ಡೈರೆಕ್ಟರ್ ಸ್ಪೆಷಲ್ ಚಿತ್ರದಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡೋಕೆ ಅವಕಾಶ ಕೊಡ್ತಾರೆ. ಅದಾದ ನಂತರ ರಾಟೆ ಎಂಬ ಸಿನಿಮಾವನ್ನ ತೆಗಿತಾರೆ. ಆ ಸಿನಿಮಾದ ಶೂಟಿಂಗ್ ವೇಳೆ ಕಾಡಿನಲ್ಲಿ ಅವರ ಕಾಲಿಗೆ ಗಾಯವಾಗುತ್ತಂತೆ. ವಾರ ಪೂರ್ತಿ ಮಳೆಯಲ್ಲೇ ಶೂಟಿಂಗ್ ಮಾಡ್ತಾರೆ. ಅದರಿಂದ ಅವರಿಗೆ ಜ್ವರ ಕೂಡ ಬರುತ್ತೆ. ಅದೇನೇ ಆದ್ರೂ ಶೂಟಿಂಗ್ ಮಾತ್ರ ನಿಂತು ಹೋಗಬಾರ್ದು ಅಂತ ಶೂಟಿಂಗ್ ಅನ್ನ ಮುಗಿಸಿ ಸಿನಿಮಾವನ್ನ ಬಿಡುಗಡೆ ಮಾಡ್ತಾರೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಸಿನಿಮಾಗಳನ್ನ ತೆಗಿತಾ ಹೋಗ್ತಾರೆ. ಇವರ ಒಂದೊಂದು ಸಿನಿಮಾಗಳು ಬೇರೆ ಬೇರೆ ರೀತಿಯಲ್ಲಿ ಇದ್ರೂ ಸಹ ಪ್ರತಿಯೊಂದು ಸಿನಿಮಾಗಳು ಸೋಲುತ್ತಾ ಹೋಗ್ತವೆ. ಅದರ ಜೊತೆಗೆ ಒಂದು ಸಾರಿ ಅವರು ತಮ್ಮ ಸಿನಿಮಾ ಹಾಗೆ ಮ್ಯೂಸಿಕ್ ಅನ್ನ ಮಾಡಿಸೋದಕ್ಕೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅವರ ಮನೆಗೆ ಹೋದಾಗ ಅವರು ಡಾಲಿ ಧನಂಜಯ ಅವರಿಗೆ ಅವಮಾನ ಮಾಡಿ ಕಳಿಸ್ತಾರೆ. ಆ ಅವಮಾನವನ್ನ ಸಹಿಸಿಕೊಂಡು ಕಣ್ಣೀರು ಹಾಕ್ತಾ ಹೊರ ಬರ್ತಾರೆ. ಅವರ ಎಲ್ಲಾ ಸಿನಿಮಾಗಳು ಸೋತು ಹೋಗ್ತಿದ್ದರಿಂದ ಇವರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಆ ಸಿನಿಮಾ ನೋಡೋಕೆ ಜನಗಳು ಬರೋದೇ ಇಲ್ಲ ಅಂತ ತುಂಬಾ ಜನ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಸ್ಗಳು ಅವಮಾನ ಮಾಡ್ತಾರೆ. ಆ ಅವಮಾನಗಳನ್ನ ಸಹಿಸಿಕೊಳ್ಳುತ್ತಾ ಸಿನಿಮಾ ರಂಗದಲ್ಲೇ ಇವರಿಗೆ ನಾನೇನು ಅಂತ ಸಾಧಿಸಿ ತೋರಿಸ್ತೀನಿ ಅಂತ ದೃಢವಾದಂತಹ ನಿರ್ಧಾರ ಮಾಡ್ತಾರೆ. ಆ ಸಮಯ ಕೂಡ ಹತ್ತಿರ ಬರುತ್ತೆ. ಶಿವರಾಜ್ ಕುಮಾರ್ ಅವರ ಟಗರು ಎಂಬ ಸಿನಿಮಾದಲ್ಲಿ ವಿಲನ್ ಆಗಿ ಪಾತ್ರ ಮಾಡ್ತಾರೆ. ಆ ಸಿನಿಮಾ ಥಿಯೇಟರ್ ನಲ್ಲಿ ಹೇಗೆ ಓಡ್ತಿದೆ ಅಂತ ನೋಡೋದಕ್ಕೆ ಧನಂಜಯ ಅವರು ಊರ್ವಶಿ ಥಿಯೇಟರ್ಗೆ ಹೋಗ್ತಾರೆ. ಜನಗಳು ಈ ಸಿನಿಮಾದಲ್ಲಾದ್ರೂ ನನ್ನನ್ನ ಒಪ್ಪಿಕೊಳ್ತಾರಾ ಅಂತ ಗೊಂದಲದಲ್ಲಿ ಇರ್ತಾರೆ. ಆದ್ರೆ ಅವರು ಆ ಥಿಯೇಟರ್ ನಿಂದ ಹೊರಗಡೆ ಬರುವಷ್ಟರಲ್ಲಿ ಅಪಾರ ಸಂಖ್ಯೆಯ ಜನಗಳು ಡಾಲಿ ಡಾಲಿ ಅಂತ ಕೂಗ್ತಾ ಇರ್ತಾರೆ. ಧನಂಜಯ ಅವರಿಗೆ ಹಾರ ಹಾಕಿ ಸಂಭ್ರಮಿಸ್ತಾರೆ. ಆದ್ರೆ ಆ ಸಮಯದಲ್ಲಿ ಇವರು ವಿಲನ್ ಪಾತ್ರವನ್ನ ಮಾಡಿ ಕೇವಲ ಯುವಕರಿಗಷ್ಟೇ ಒಬ್ಬ ಉತ್ತಮ ಆಕ್ಟರ್ ಅಂತ ಪರಿಚಯವಾಗಿದ್ರು. ಆದ್ರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೇಕು ಅಂದಾಗ ನಾನು ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ರತ್ನನ್ ಪ್ರಪಂಚ ಮತ್ತೆ ಬಡವ ರಾಸ್ಕಲ್ ಎಂಬ ಸಿನಿಮಾಗಳನ್ನ ಮಾಡಿ ಫ್ಯಾಮಿಲಿಗಳಿಗೂ ಸಹ ಹತ್ತಿರವಾಗ್ತಾರೆ. ಸತತ ಸೋಲುಗಳಿಂದ ಸೋತು ಹೋಗಿದ್ದಂತಹ ಧನಂಜಯ ಅವರಿಗೆ ಟಗರು ಸಿನಿಮಾದ ಡಾಲಿ ಪಾತ್ರ ಮರುಜೀವವನ್ನ ತಂದುಕೊಡುತ್ತೆ. ಮೊದಲು ಬರೀ ಧನಂಜಯ ಆಗಿದ್ದಂತಹ ಇವರು ಟಗರು ಸಿನಿಮಾದ ಮೂಲಕ ಡಾಲಿ ಧನಂಜಯರಾಗಿ ಬದಲಾಗ್ತಾರೆ. ಅವರ ಟಗರು ಸಿನಿಮಾದ ಪಾತ್ರಕ್ಕಾಗಿ ಸೈಮಾ ಅವಾರ್ಡ್ ಮತ್ತೆ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಸಹ ಸಿಗುತ್ತೆ. ಇವರು ಕೇವಲ ತಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಭಾಷೆಯ ಸಿನಿಮಾಗಳಲ್ಲೂ ಸಹ ನಟಿಸುತ್ತಾ ತಮ್ಮ ಅಭಿಮಾನಿ ಬಳಗ
ನಾಟಕವನ್ನ ಎಲ್ಲೆಡೆ ಸೋಲುಗಳಿಗೆ ಹೆದರದೆ ಕೇವಲ ತಮ್ಮ ಸತತವಾದಂತಹ ಪ್ರಯತ್ನ ಪರಿಶ್ರಮದಿಂದ ಗೆಲುವು ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದಕ್ಕೆ ಡಾಲಿ ಧನಂಜಯ್ ಅವರೇ ಉತ್ತಮ ಉದಾಹರಣೆ. ಅದೊಂದು ದಿನ ಇವನನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಇವನ ಮುಖ ನೋಡಿ ಜನಗಳು ಸಿನಿಮಾ ಮಾಡೋಕೆ ಬರಲ್ಲ ಅಂತ ಅವಮಾನಕ್ಕೆ ಒಳಗಾದಂತಹ ಧನಂಜಯ್ ಅವರು ಇಂದು ಒಬ್ಬ ದೊಡ್ಡ ಸ್ಟಾರ್ ನ ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಅವರು ಕಷ್ಟಪಟ್ಟು ಮಾಡಿದಂತಹ ಧನಂಜಯ್ ಅವರು ತಮ್ಮ ಕನಸಿನ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಅಂದಿದ್ರೆ ಇವತ್ತು ಒಬ್ಬ ಇಂಜಿನಿಯರ್ ಆಗಿನೇ ಉಳಿದುಕೊಳ್ತಿದ್ರು. ಆದ್ರೆ ತನ್ನ ಕನಸನ್ನ ಅಷ್ಟು ಸುಲಭವಾಗಿ ಮರಿಬಾರದು ಅನ್ನೋ ಕಾರಣಕ್ಕೆ ಕೈ ತುಂಬ ಸಂಬಳ ಸಿಗುತ್ತಿದ್ದಂತಹ ಕೆಲಸವನ್ನ ಬಿಟ್ಟು ಕಷ್ಟಗಳ ಸರಮಾಲೆಯನ್ನ ಅನುಭವಿಸಿ ಅನೇಕರ ಹತ್ತಿರ ಅವಮಾನಕ್ಕೆ ಒಳಗಾಗಿ ಕೊನೆಗೂ ನಾನೊಬ್ಬ ಹೀರೋ ಆಗ್ಬೇಕು ಅನ್ನೋ ಕನಸನ್ನ ನನಸು ಮಾಡಿಕೊಂಡ್ರು. ಇನ್ನ ಡಾಲಿ ಧನಂಜಯ್ ಅವರು ನಟಿಸಿರುವಂತಹ ಸಿನಿಮಾಗಳಲ್ಲಿ ನಿಮಗೆ ಅವರ ಯಾವ ಸಿನಿಮಾ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.